ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಲ್ಯಾಕ್ಮೆ ಅವ್ರದ್ದು 9 to 5 CC ಕ್ರೀಮ್ದು ಕಂಪ್ಲೀಟ್ ರಿವ್ಯೂನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಲೈಕ್ ಇದರಿಂದ ಅಡ್ವಾಂಟೇಜಸ್ ಏನು, ಡಿಸಡ್ವಾಂಟೇಜಸ್ ಏನು, ಯಾವ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು, ಸೊ ಈ ರೀತಿ ಎಲ್ಲ ಡೀಟೇಲ್ಸ್ನು ಸಹ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ಈ ಒಂದು ರಿವ್ಯೂ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಈ ಹಿಂದೆ ನಾನು BB ಕ್ರೀಮ್ದು ರಿವ್ಯೂ ಮಾಡಿದ್ದೀನಿ. ಇನ್ ಕೇಸ್ ಲೈಕ್ ಫೇರ್ ಆ್ಯಂಡ್ ಲವ್ಲಿ BB ಕ್ರೀಮ್ ಇನ್ ಕೇಸ್ ನೀವು ಚೆಕ್ ಮಾಡಿಲ್ಲ ಅಂತಂದರೆ ಇಲ್ಲಿ ಐ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಇವತ್ತು ಲ್ಯಾಕ್ಮೆ 9 to 5 CC ಕ್ರೀಮ್ದು ಕಂಪ್ಲೀಟ್ ರಿವ್ಯೂನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ದ್ಯಾಟ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ CC ಕ್ರೀಮ್ ಅಂದರೆ ಏನು? CC ಕ್ರೀಮ್ ಅಂತಂದರೆ ಕಲರ್ ಕರೆಕ್ಟರ್ ಕ್ರೀಮ್ ಅಥವಾ ಕಾಂಪ್ಲೆಕ್ಷನ್ ಕೇರ್ ಕ್ರೀಮ್ ಅಂತಲೂ ಕರಿಬಹುದು. ಇದೇನು ಮಾಡುತ್ತಪ್ಪ ಅಂತಂದರೆ ಲೈಕ್ ನಮಗೆ ಲೈಟಾಗಿ ಆ್ಯಕ್ನೆ ಮಾರ್ಕ್ಸ್ ಅಥವಾ ಪಿಂಪಲ್ ಮಾರ್ಕ್ಸ್ ಏನಾದರೂ ಇತ್ತು ಅಥವಾ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಲೈಟಾಗಿ ಕವರ್ ಅಪ್ ಮಾಡೋಕ್ಕೆ ನಮಗೆ ಕೊಡುತ್ತೆ. ಸೊ ಇದನ್ನು ನೀವು ಲೈಕ್ ಹೈ ಕವರೇಜ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಮೀಡಿಯಮ್ ಕವರೇಜ್ ನಿಮಗೆ ಕೊಡುತ್ತೆ ಈ ಒಂದು CC ಕ್ರೀಮ್ಗಳು. ಸೊ ಇವತ್ತು ನಾನು ನಿಮ್ಮೊಟ್ಟಿಗೆ ಲ್ಯಾಕ್ಮೆ ಅವ್ರದ್ದು 9 to 5 CC ಕ್ರೀಮ್ದು ರಿವ್ಯೂನ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಇರೋದು ಬಂದು 9 ಗ್ರಾಮ್ದು CC ಕ್ರೀಮ್. ಇದ್ರ MRP ಬಂದು ಅರೌಂಡ್ 99 rupees ಆಗುತ್ತೆ. ಸೊ ಈ ಒಂದು CC ಕ್ರೀಮಲ್ಲಿ ನಿಮಗೆ 2 ಸೈಜ್ಗಳಲ್ಲಿ ಅವೈಲೇಬಲ್ ಇದೆ. ಒಂದು 9 ಗ್ರಾಮ್, ಇನ್ನೊಂದು ಅರೌಂಡ್ 30 ಗ್ರಾಮ್. ಸೊ ಇದು ಅರೌಂಡ್ 99 rupees ಆಗಿದೆ. ಇದು ಅರೌಂಡ್ 350 to 360 rupees. ಲೈಕ್ ನಿಮಗೆ ಡಿಸ್ಕೌಂಟ್ಗಳೆಲ್ಲ ಸಿಗುತ್ತೆ ಅಮೆಝಾನ್ ಮತ್ತು ನೈಕಾದಲ್ಲಿ. ಸೊ ಅರೌಂಡ್ 315 rupees ಏನೋ ಆಗುತ್ತೆ ಈ ಒಂದು ಕ್ರೀಮ್. ಸೊ 2 ಸೈಜಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ಈ ಒಂದು CC ಕ್ರೀಮ್ ಲಾಂಚ್ ಆದಾಗ ನಿಮಗೆ ಇನಿಷಿಯಲಿ 2 ಶೇಡಲ್ಲಿ ಅವೈಲೇಬಲ್ ಇತ್ತು, ಆಮೇಲೆ 3 ಆಯಿತು, ಆಮೇಲೆ 4 ಆಯಿತು, ಈಗ 6 ಶೇಡ್ಸಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ಶೇಡ್ ರೇಂಜ್ನ ನಾನು ನಿಮಗೆ ಹೇಳೋದಾದರೆ 6 ಶೇಡ್ ಲೈಕ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬೇಜ್ ಇದೆ, ಹನಿ, ಕ್ಯಾರಮೆಲ್, ಆಲ್ಮಂಡ್, ಬ್ರಾನ್ಸ್ ಮತ್ತು ಫ್ರ್ಯಾಪ್. ಸೊ ಈ 6 ಶೇಡ್ಗಳಲ್ಲಿ ನಿಮಗೆ ಈ ಒಂದು CC ಕ್ರೀಮ್ ಅವೈಲೇಬಲ್ ಇದೆ, ವಿಚ್ ಈಸ್ ವೆರಿ ಗುಡ್. ಯಾಕೆ ಅಂತಂದರೆ ಲೈಕ್ ನಿಮಗೆ BB ಕ್ರೀಮಲ್ಲಿ ಕಂಪೇರ್ ಮಾಡಿದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಫೇರ್ ಆ್ಯಂಡ್ ಲವ್ಲಿ ನಾನು ಹಿಂದೆ ರಿವ್ಯೂ ಶೇರ್ ಮಾಡಿದ್ದು, ಅದರಲ್ಲಿ ನಿಮಗೆ ಶೇಡ್ ರೇಂಜೇ ಇಲ್ಲ. ಸೊ ಇದರಲ್ಲಿ ನಿಮಗೆ ಅರೌಂಡ್ 6 ಶೇಡ್ಸ್ಗಳು ಅವೈಲೇಬಲ್ ಇದೆ. ಸೊ ನಿಮ್ಮ ಸ್ಕಿನ್ ಶೇಡ್ಗೆ ತಕ್ಕಂತೆ ನೀವು CC ಕ್ರೀಮ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ಒಂದು CC ಕ್ರೀಮ್ದು ನಾವು ಪ್ಯಾಕೇಜಿಂಗ್ನ ನಾವು ನೋಡೋದಾದರೆ ನೀವು ನೋಡ್ತಾ ಇರ್ಬೋದು. ಸೊ ಔಟರ್ ಕಾರ್ಟನ್ ಅಥವಾ ಔಟರ್ ಬಾಕ್ಸ್ ಬಂದು ನಿಮಗೆ ಪಿಂಕ್ ಕಲರಲ್ಲಿದೆ. ನೆಸೆಸರಿ ಡೀಟೇಲಿಂಗ್ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಹೇಳೋದಾದರೆ ಇದು ಲೈಕ್ ನನ್ನ ಹತ್ರ ಶೇಡ್ ಬಂದು 02 ಹನಿ ಶೇಡ್ ನನ್ನ ಹತ್ರ ಇರೋದು. ಸೊ ಇದರಲ್ಲಿ ನಮಗೆ SPF 30 PA ಡಬಲ್+ ಇದೆ. ಅಂದರೆ ಲೈಕ್ ನಿಮಗೆ UVA ಅಥವಾ UVB ಪ್ರೊಟೆಕ್ಷನ್ ಕೊಡಲ್ಲ, ಜಸ್ಟ್ ಒಂದು ಬೇಸಿಕ್ ಸನ್ ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ನಿಮಗೆ ಫುಲ್ UVA UVB ಪ್ರೊಟೆಕ್ಷನ್ ಎಲ್ಲ ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಹಾಗಾಗಿ ಈ ಒಂದು ಸನ್ಸ್ಕ್ರೀನ್ ಲೈಕ್ CC ಕ್ರೀಮ್ನ ನೀವು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಇದಾಗಿ ಹಚ್ಚಿದ ನಂತರ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡ ನಂತರ ನೀವು ಈ ಒಂದು CC ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋದು ಉತ್ತಮ. ಈ ಒಂದು ಸನ್ ಪ್ರೊಟೆಕ್ಷನ್ ಏನಿದೆಯೋ ಅದು ಲೈಕ್ ತುಂಬ ಪ್ರೊಟೆಕ್ಷನ್ ನಿಮಗೆ ಕೊಡಲ್ಲ. ಸೊ ಸನ್ಸ್ಕ್ರೀನ್ ಹಚ್ಕೊಂಡಿದ ನಂತರ ಈ ಒಂದು CC ಕ್ರೀಮ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಇನ್ನು ಇಂಗ್ರೀಡಿಯೆಂಟ್ಸ್ ವೈಸ್ ನಾವು ನೋಡೋದಾದರೆ ಇದರಲ್ಲಿ 2 ಇಂಗ್ರೀಡಿಯೆಂಟ್ಸ್ ನನಗೆ ಇಷ್ಟ ಆಯಿತು. ಯಾವುದಪ್ಪ ಅಂತಂದರೆ ವೈಟಮಿನ್ B3 ಮತ್ತು ವೈಟಮಿನ್ E ಇದೆ. ಸೊ ಇದು ಸ್ಕಿನ್ನ ಬ್ರೈಟನ್ ಅಪ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಅದು ಬಿಟ್ಟರೆ ಇದು ಕೆಮಿಕಲ್ ಫ್ರೀ ಅಲ್ಲ, ಕೆಲವೊಂದಷ್ಟು ಕೆಮಿಕಲ್ಸ್ ಇದೆ, ಬಟ್ ನಾಟ್ ಹಾರ್ಮ್ಫುಲ್ ಕೆಮಿಕಲ್ಸ್, ಬಟ್ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಅಂತೂ ಅಲ್ಲ, ಅದಂತೂ ಹೇಳ್ಬೋದು. ಸೊ ದಿಸ್ ಈಸ್ ದಿ ಔಟರ್ ಬಾಕ್ಸ್. ಇನ್ನೊಂದು ಹೇಳ್ತಾರೆ, ಸೊ ಈ ಒಂದು CC ಕ್ರೀಮ್ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ, ಮಾಯ್ಶ್ಚರೈಸ್ ಮಾಡುತ್ತೆ, ಬ್ರೈಟನ್ ಅಪ್ ಮಾಡುತ್ತೆ, ಸ್ಕಿನ್ನ ಈವನ್ ಟೋನ್ ಮಾಡಿ, ಕನ್ಸೀಲ್ ಮಾಡಿ, ಫ್ರೆಶನ್ ಅಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಲೈಕ್ ಹೇಳೋದಾದರೆ ಫಸ್ಟು ಬಾಕ್ಸ್ನ ನೋಡ್ಬಿಡೋಣ, ಆಮೇಲೆ ನನ್ನ ರಿವ್ಯೂನ ಶೇರ್ ಮಾಡ್ತೀನಿ. ಸೊ ಇದು 9 to 5 CC ಕ್ರೀಮ್. ದಿಸ್ ಈಸ್ 9 ಗ್ರಾಮ್, ಸಣ್ಣ ಟ್ಯೂಬಲ್ಲಿದೆ. ಸೊ ಟ್ರಾವೆಲ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು. ಲೈಕ್ ಈಸಿಯಾಗಿ ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ನೀವು ಟ್ರಾವೆಲ್ ಮಾಡಬಹುದು. ಸೊ ಇನ್ನು ಇದ್ರದ್ದು ಟೆಕ್ಸ್ಚರ್ನ ನಾವು ನೋಡೋದಾದರೆ 1 ಸೆಕೆಂಡ್ ಸ್ಮಾಲ್ ಡಾಟ್ ಹಾಕ್ಕೊಂಡಿದ್ದೀನಿ ನಾನು.
ಸೊ ದಿಸ್ ಇಸ್ ದ ಟೆಕ್ಸ್ಚರ್, ಒಂಥರ ಕ್ರೀಮಿ ಟೆಕ್ಸ್ಚರ್ ಇದೆ. ಸೊ ಈಸಿಯಾಗೆ ನಮ್ಮ ಸ್ಕಿನ್ಗೆ ಇದು ಅಬ್ಸಾರ್ಬ್ ಆಗುತ್ತೆ. ಯಾವುದೇ ರೀತಿಯಾದ ಕೇಕಿ ಥರ ನಿಮಗೆ ಅನಿಸಲ್ಲ, ಈಸಿಯಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಈಸಿಯಾಗಿ ಇದು ನಮ್ಮ ಸ್ಕಿನ್ಗೆ ಅಬ್ಸಾರ್ಬ್ ಆಗಿದೆ. ಆಮೇಲೆ ಒಂದು ಲೈಕ್ ಮಾಯ್ಶ್ಚರೈಸಿಂಗ್ ಎಫೆಕ್ಟು ಸಹ ನಮಗೆ ಕೊಡುತ್ತೆ. ಇನ್ಫ್ಯಾಕ್ಟ್ ಲೈಕ್ ನಿಮ್ದು ಏನಾದರೂ ಡ್ರೈ ಸ್ಕಿನ್ ಇತ್ತು ಅಂತಂದರೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ ನಂತರ ನೀವು CC ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದರೆ ಇದು ಅಷ್ಟಾಗೆ ಮಾಯ್ಶ್ಚರೈಸ್ ಮಾಡಲ್ಲ. ಸೊ ಬೆಟರ್ ನಿಮ್ಮ ಪ್ರಾಪರ್ ಸ್ಕಿನ್ ಕೇರ್ ರುಟೀನ್ ಏನಿದೆಯೋ, ಪ್ರಾಪರ್ ಸ್ಕಿನ್ ಕೇರ್ ರುಟೀನ್ ಆಗಿದ ನಂತರ ನೀವು ನಿಮ್ಮ CC ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಕಾಂಪ್ಯಾಕ್ಟ್ ಪೌಡರ್ನ ನೀವು ಅಪ್ಲೈ ಮಾಡ್ಕೋಬೋದು ಆನ್ ದ ಡೈಲಿ ಬೇಸಿಸ್. ಬಟ್ ಇದೊಂದರಿಂದನೇ ನಿಮಗೆ ಮಾಯ್ಶ್ಚರೈಸರು ಅಥವಾ ಸನ್ ಪ್ರೊಟೆಕ್ಷನ್ನು ಎರಡನ್ನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ನೀವು ಏನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ಅಪ್ಲೈ ಮಾಡಿ, ನಿಮ್ಮ ಸನ್ಸ್ಕ್ರೀನ್ ಅಪ್ಲೈ ಮಾಡಿ, ನಂತರ ಈ ಒಂದು CC ಕ್ರೀಮ್ನ ಅಪ್ಲೈ ಮಾಡಿ. ಬಟ್ ಈಸಿಯಾಗಿ ಇದು ಬ್ಲೆಂಡ್ ಆಗುತ್ತೆ, ನೋಡ್ಬೋದು. ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಬ್ರೈಟ್ನಿಂಗ್ ಎಫೆಕ್ಟ್ ಇದು ಕೊಟ್ಟಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಲೈಕ್ ನಿಮಗೆ ಲೈಟಾಗಿ ಆ್ಯಕ್ನೆ ಮಾರ್ಕ್ಸ್ ಇತ್ತು ಅಥವಾ ಡಾರ್ಕ್ ಸ್ಪಾಟ್ಸ್ ಇತ್ತು ಅಂತಂದರೆ ಅದನ್ನು ಪ್ಯಾಚಪ್ ಅಥವಾ ಕವರ್ ಅಪ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಬಟ್ ನಿಮಗೆ ಫೌಂಡೇಶನ್ ಅಥವಾ ಕನ್ಸೀಲರ್ ಎಷ್ಟು ಕವರ್ ಅಪ್ ಮಾಡುತ್ತೋ ಅಷ್ಟನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಈ ಒಂದು CC ಕ್ರೀಮಲ್ಲಿ. ಲೈಕ್ ಮೀಡಿಯಂ ಕವರೇಜ್ ಅಥವಾ ಲೈಟ್ ಕವರೇಜ್ ಕೊಡೋಕ್ಕೆ ಮಾತ್ರ ನಿಮಗೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು, ನಿಮಗೇನಾದರೂ ಪಿಗ್ಮೆಂಟೇಷನ್ ಲೈಕ್ ನನಗೆ ಮೌತ್ ಸುತ್ತ ನನಗೆ ಪಿಗ್ಮೆಂಟೇಷನ್ ಇದೆ. ಸೊ ಇದನ್ನು ಲೈಕ್ ಪಿಗ್ಮೆಂಟೇಷನ್ಗೆ ಲೈಕ್ ನಾನು ಆರೆಂಜ್ ಕಲರ್ ಕರೆಕ್ಟರ್ ಮಾಡ್ದೇ ಈ ಒಂದು ಕ್ರೀಮ್ನ ನಾನು ಅಪ್ಲೈ ಮಾಡೋದ್ರಿಂದ ನನಗೆ ಅಫ್ಕೋರ್ಸ್ ಈ ರೀಜನಲ್ಲಿ ಬೂದು ಕಾಣಿಸುತ್ತೆ. ಸೊ ಲೈಟಾಗಿ ಪಿಗ್ಮೆಂಟೇಷನ್ ಇತ್ತು ಅಂತಂದರೆ ದಟ್ ಈಸ್ ಗುಡ್. ಸೊ ಬಟ್ ತುಂಬ ಪಿಗ್ಮೆಂಟೇಷನ್ ಇದೆ ಅಂಥವರು ಲೈಕ್ ಸ್ವಲ್ಪ ಕಲರ್ ಕರೆಕ್ಟರ್ ಮಾಡಿಕೊಂಡು ನಂತರ ನೀವು CC ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋದು ಬೆಟರ್. ಇಲ್ಲ ಅಂತಂದರೆ ನಿಮಗೆ ಬೂದು ಕಾಣಿಸುತ್ತೆ. ಸೊ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಇದನ್ನು ನೀಟಾಗಿ ಆರೆಂಜ್ ಕಲರ್ ಕರೆಕ್ಟರ್ನ ಮಾಡಿ ನಂತರ ಇದನ್ನು ಅಪ್ಲೈ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ. ಹಂಗೇನೆ ಅಪ್ಲೈ ಮಾಡಿದ್ರೆ ಈ ಮೌತ್ ಸುತ್ತ ಅಥವಾ ನನಗೆ ಪಿಗ್ಮೆಂಟೇಷನ್ ಇರೋ ಸುತ್ತ ಒಂಥರ ಬೂದ್ ಥರ ಕಾಣಿಸುತ್ತೆ, ಅದು ಚೆನ್ನಾಗಿ ಕಾಣಲ್ಲ. ಸೊ ಪಿಗ್ಮೆಂಟೇಷನ್ ಕಡಿಮೆ ಇದ್ದರೆ ಓಕೆ, ತುಂಬ ಜಾಸ್ತಿ ಇತ್ತು ಹಂಗೆ ಅಪ್ಲೈ ಮಾಡ್ಕೋತೀನಿ ಅಂತಂದರೆ ಚೆನ್ನಾಗೆ ಕಾಣಿಸಲ್ಲ. ಸೊ ದಟ್ ಈಸ್ ಮೈ ಅಬ್ಸರ್ವೇಷನ್. ಸೊ ಇದನ್ನು ಯಾವ ರೀತಿ ನೀವು ಅಪ್ಲೈ ಮಾಡ್ಕೋಬೋದು ಅಂತ ಹೇಳೋದಾದರೆ ಲೈಕ್ ಕಂಪ್ಲೀಟ್ ನಿಮ್ಮ ಸ್ಕಿನ್ ಕೇರ್ ರುಟೀನ ಮಾಡಿ. ಲೈಕ್ ಇನ್ ಕೇಸ್ ನೀವೇನಾದರೂ ಲೈಕ್ ನನ್ನ ಸ್ಕಿನ್ ಕೇರ್ ರುಟೀನ ನೋಡಬೇಕು ಅಂತಂದರೆ ಅದನ್ನು ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. 7 ಸ್ಟೆಪ್ ಲೈಕ್ ನೀವು ಫೇಸ್ ವಾಶ್ ಮಾಡಿಕೊಂಡು ನಂತರ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡಿದ್ದ ನಂತರ ಈ ಒಂದು CC ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಕಾಂಪ್ಯಾಕ್ಟ್ ಪೌಡರ್, ನಿಮಗೆ ಬ್ಲಷ್ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಲೈಟಾಗೆ, ಸೊ ಯು ಕ್ಯಾನ್ ಅಪ್ಲೈ. ಬಟ್ ಸಿನ್ಸ್ ಸ್ಕಿನ್ ಕೇರ್ ರುಟೀನ್ ಇಸ್ ವೆರಿ ಮಚ್ ಎಸೆನ್ಷಿಯಲ್. ಸೊ ಈಗ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ನ ನಾವು ನೋಡೋದಾದರೆ ಮೊದಲನೇದಾಗಿ ಅಡ್ವಾಂಟೇಜಸ್ನ ನೋಡೋಣ. ಸೊ ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ವೈಟಮಿನ್ B3 ಆಗಿರ್ಬೋದು, ವೈಟಮಿನ್ E ಆಗಿರ್ಬೋದು. ಸೊ ಇವೆರಡೂ ಇರೋದ್ರಿಂದ ಸ್ಕಿನ್ನ ಬ್ರೈಟನ್ ಅಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಆ್ಯಂಟಿ ಏಜಿಂಗ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು, ಲೈಕ್ ವೈಟಮಿನ್ E ಆಗಿರಲಿ, ವೈಟಮಿನ್ B3 ಆಗಿರಲಿ. ನಂತರ ಟ್ರಾವೆಲ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಸೊ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು, ಎಲ್ಲೂ ಲೈಕ್ ಲೀಕೇಜ್ ಆ ಥರದ್ದು ಏನೂ ಆಗಲ್ಲ. ಆಮೇಲೆ ಬಡ್ಜೆಟ್ ಫ್ರೆಂಡ್ಲಿ, ಲೈಕ್ ನಿಮಗೆ ಚಿಕ್ಕದು ಸೈಜ್ ಬೇಕು ಅಂತಂದರೆ ಲೈಕ್ ನಿಮಗೆ ಅರೌಂಡ್ 99 rupees to 110 rupeesಲ್ಲಿ ನಿಮಗೆ ಈ ಒಂದು ಲ್ಯಾಕ್ಮೆ CC ಕ್ರೀಮ್ ನಿಮಗೆ ಸಿಗತ್ತೆ. ಈಸಿಯಾಗಿ ನಿಮ್ಮ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಲೈಕ್ ಲೈಟಾಗಿ ಆ್ಯಕ್ನೆ ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್ ಇತ್ತು ಅಂತಂದರೆ ಅದನ್ನು ಲೈಟಾಗಿ ಕವರ್ ಅಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮೀಡಿಯಂ ಕವರೇಜ್ ಕೊಡುತ್ತೆ, ಸೂಪರ್ ಕವರೇಜ್ನ ಎಕ್ಸ್ಪೆಕ್ಟ್ ಮಾಡಬೇಡಿ, ಮೀಡಿಯಂ ಲೈಟ್ ಕವರೇಜ್ ಇದು ನಿಮಗೆ ಕೊಡುತ್ತೆ. ಇದಾಗಿದ ನಂತರ ಒಂದು SPF 30 ಇದೆ, ಲೈಕ್ ತಕ್ಕ ಮಟ್ಟಿಗೆ ಸನ್ ಪ್ರೊಟೆಕ್ಷನ್ ಕೊಡುತ್ತೆ, ಬಟ್ ತುಂಬಾ ಎಕ್ಸ್ಪೆಕ್ಟ್ ಮಾಡಬೇಡಿ. ಆಮೇಲೆ ಇದು ನಿಮಗೆ ಯಾವುದೇ ರೀತಿಯಾದ ಲೈಕ್ ಸ್ಕಿನ್ಗೆ ಅಪ್ಲೈ ಮಾಡಿದ ನಂತರ ಯಾವುದೇ ರೀತಿಯಾದ ಇರಿಟೇಷನ್ ಅಥವಾ ಇಚ್ಚಿನೆಸ್ ಆ ಥರದ್ದು ಏನೂ ಕಾಣಿಸ್ಲಿಲ್ಲ ನನಗೆ. ಸೊ ಈಸಿಯಾಗಿ ಇದು ಅಬ್ಸಾರ್ಬ್ ಆಗತ್ತೆ. ಸೊ ಇದಿಷ್ಟು ಅಡ್ವಾಂಟೇಜಸ್ ಅಥವಾ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಸೊ ಈಗ ಡಿಸ್ಅಡ್ವಾಂಟೇಜಸ್ ಅಂತ ಹೇಳೋದಾದರೆ, ಡ್ರೈ ಸ್ಕಿನ್ ಏನಾರ ಆಗಿತ್ತು ನಿಮ್ಮದು ಅಂತಂದರೆ ಅಥವಾ ನಾರ್ಮಲ್ ಟು ಡ್ರೈ ಸ್ಕಿನ್ ಆಗಿತ್ತು ಅಂತಂದರೆ ಇದು ಅಷ್ಟಾಗಿ ಮಾಯ್ಶ್ಚರೈಸ್ ಮಾಡಲ್ಲ. ಸೊ ಬೆಟರ್ ಲೈಕ್ ನೀವು ನಿಮ್ಮ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ ನಂತರ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಈವನ್ ಆ್ಯಕ್ನೆ ಪ್ರೋನ್ ಸ್ಕಿನ್ಗೂ ಅಷ್ಟೇ ಇದು ಒಂದು ಸ್ವಲ್ಪ ಇರಿಟೇಷನ್ನ ಉಂಟು ಮಾಡ್ಬೋದು ಆ್ಯಕ್ನೆ ಪ್ರೋನ್ ಸ್ಕಿನ್ಗೆ, ಬಟ್ ಬಿ ಕೇರ್ಫುಲ್ ವೈಲ್ ಯೂಸಿಂಗ್ ದಿಸ್. ಆಮೇಲೆ ಇದು ಫುಲ್ಲಿ ಕೆಮಿಕಲ್ ಫ್ರೀ CC ಕ್ರೀಮ್ ಅಲ್ಲ, ಒಂದು ಸ್ವಲ್ಪ ಕೆಮಿಕಲ್ಸ್ ಇದೆ ವಿಚ್ ಇಸ್ ನಾಟ್ ಹಾರ್ಮ್ಫುಲ್, ಬಟ್ ಇಟ್ ಇಸ್ ನಾಟ್ ಕೆಮಿಕಲ್ ಫ್ರೀ. ಆಮೇಲೆ SPF 30 PA ಡಬಲ್
ಪ್ಲಸ್ ಇದೆ. ಇದು ಕಂಪ್ಲೀಟ್ ಸನ್ ಪ್ರೊಟೆಕ್ಷನ್ ನಮಗೆ ಕೊಡಲ್ಲ. ನಿಮಗೆ UVA ಪ್ರೊಟೆಕ್ಷನ್ ಆಗಿರಲಿ ಅಥವಾ UVB ಪ್ರೊಟೆಕ್ಷನ್ ಆಗಿರಲಿ ಅದೇನು ಕೊಡಲ್ಲ. ಸೊ ಬೆಟರ್ ನಿಮ್ಮ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ನಂತರ ಈ ಒಂದು CC ಕ್ರೀಮ್ನ ಅಪ್ಲೈ ಮಾಡೋದು ಉತ್ತಮ. ಸೊ ದ್ಯಾಟ್ಸ್ ಪ್ರಿಟಿ ಮಚ್ ದಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಸೊ ಓವರ್ ಆಲ್ ಒಟ್ಟಾರೆ ಹೇಳಬೇಕು ಅಂತ ಹೇಳೋದಾದರೆ ಐ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ CC ಕ್ರೀಮ್. ಇನ್ಫ್ಯಾಕ್ಟ್ ಲೈಕ್ ನೀವು ಒಂದು ಬಡ್ಜೆಟಲ್ಲಿ ಒಂದು CC ಕ್ರೀಮ್ನ ಬಡ್ಜೆಟ್ ಫ್ರೆಂಡ್ಲಿ CC ಕ್ರೀಮ್, ಒಂದು ಲೈಟ್ ಕವರೇಜ್ CC ಕ್ರೀಮ್ನ ನೀವು ನೋಡ್ತಾ ಇದ್ರೆ ಈ ಒಂದು CC ಕ್ರೀಮ್ನ ನೀವು ಅಪ್ಲೈ ಮಾಡ್ಬೋದು. ಬಟ್ ನಿಮ್ಗೇನಾದರೂ ತುಂಬ ಪಿಗ್ಮೆಂಟೇಷನ್ ಇತ್ತು, ಆ ಪಿಗ್ಮೆಂಟೇಷನ್ಗೆ ಕವರೇಜ್ ಮಾಡೋಕ್ಕೆ ನೀವು ಈ ಒಂದು CC ಕ್ರೀಮ್ ಬಳಸ್ತಾ ಇದ್ದೀರಾ ಅಂತಂದರೆ ಸೊ ಇದನ್ನು ನೀವು ಪರ್ಚೇಸ್ ಮಾಡಿದ್ರು ಉಪಯೋಗ ಇಲ್ಲ. ಅಂದರೆ ಕಲರ್ ಕರೆಕ್ಟ್ ಮಾಡಿಕೊಂಡು ನಂತರ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಬಟ್ ತುಂಬ ಪಿಗ್ಮೆಂಟೇಷನ್ ಅದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದರೆ ಬೂದ್ ಥರ ಕಾಣಿಸುತ್ತೆ. ಸೊ ಒಟ್ಟಾರೆ ಇಟ್ ಈಸ್ ಗುಡ್ ಟು ಗೋ. ಇನ್ ಕೇಸ್ ಈ ಪ್ರಾಡಕ್ಟ್ ರಿಲೇಟೆಡ್ ನಿಮ್ಗೆ ಏನೇ ಕ್ವೆಶನ್ಸ್ ಆ್ಯಂಡ್ ಕ್ವೈರೀಸ್ ಇತ್ತು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಪ್ರಾಡಕ್ಟ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ರಿವ್ಯೂನ ಶೇರ್ ಮಾಡಲಿ ಅನ್ನೋದನ್ನು ಸಹ ತಿಳಿಸಿ, ಖಂಡಿತವಾಗ್ಲೂ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್, ಟೇಕ್ ಕೇರ್.